ನಮ್ಮ ನಾಡಿನ ಧೀಮಂತ ಕಲೆಯಾದ ಯಕ್ಷಗಾನ ವಿಶೇಷವಾದ ಜನಮನ್ನಣೆಯನ್ನು ಗಳಿಸಿದೆ. ತಾಳಮದ್ದಲೆ, ಬಯಲಾಟ ಎರಡು ಯಕ್ಷಗಾನದ ಪ್ರಕಾರಗಳು. ತಾಳಮದ್ದಲೆ ಎಂಬುದು ಮಾತುಗಾರಿಕೆಯ ಪ್ರಧಾನವಾದರೆ ನೃತ್ಯ, ವೇಷ ಇದರಿಂದ ಕೂಡಿದ್ದು ಬಯಲಾಟ ಅನ್ನಿಸಲ್ಪಡ್ತದೆ. ಈ ಕಲೆಯನ್ನು ಅಥವಾ ಯಕ್ಷಗಾನ ಕಲೆಯಲ್ಲಿ ಅರ್ಥಧಾರಿಯೋ ಬಯಲಾಟದ ವೇಷಧಾರಿಯೋ ಆಗಬೇಕಾದರೆ ಪೂರ್ವ ಸಿದ್ಧತೆ ಅಗತ್ಯ. ಪ್ರಸಂಗದ ಪದ್ಯ ಕಂಠಪಾಠ ಹಾಗೆ ಪೌರಾಣಿಕ ಹಿನ್ನೆಲೆ ತಿಳಿಯಬೇಕಾಗುತ್ತದೆ. ನೋಡಿ ನಿರ್ಮಲ ಜಲ ಸಮೀಪದಿ ಮಾಡಿಕೊಂಡರು ಪರ್ಣಶಾಲೆಯ, ಇದು ಪದ್ಯ ಶ್ರೀರಾಮನದ್ದು. ಪ್ರಸಂಗ ಪಂಚವಟಿ ಪಾರ್ಥಿಸುಬ್ಬನಿಂದ ವಿರಚಿತವಾದದ್ದು. ಯಕ್ಷಗಾನಕ್ಕೆ ಮೂಲ ಗ್ರಂಥ ಇದೆ ಅಂತ ನಮ್ಮ ಹಿರಿಯರು ನಾವು ಅನುಸರಿಸುತ್ತಾ ಬಂದಿದ್ದೇವೆ. ಯಕ್ಷಗಾನಕ್ಕೆ ಸಭಾಲಕ್ಷಣ ಪಾರ್ಥಿಸುಬ್ಬನ ಕೃತಿಗಳಲ್ಲದೆ ಬೇರೆ ಯಾವುದೇ ಆಕರ ಗ್ರಂಥ ಅಂತ ಇಲ್ಲ. ಹಿರಿಯರು ನಡೆದಂತಹ ಚೌಕಟ್ಟನ್ನು ಅನುಸರಿಸಿ ತಮ್ಮ ಸ್ವಂತಿಕೆಯನ್ನು ಮೆರೆಸುತ್ತಾರೆ. ಇದು ವಿಶಿಷ್ಟವಾದ. ನೋಡಿ ನಿರ್ಮಲ ಜಲ ಸಮೀಪದಿ ರಾಮನ ಪದ್ಯಕ್ಕೆ ಅರ್ಥ ಹೇಳುವ ಕ್ರಮವನ್ನು ಇಲ್ಲಿ ತಿಳಿಸುತ್ತಿದ್ದೇನೆ. ಇದು ಭಾವಾನುವಾದಕ್ಕಿಂತ ಸ್ವಲ್ಪ ಹೆಚ್ಚಿರ್ತದೆ ಅಷ್ಟೇ, ಇನ್ನೂ ಹೆಚ್ಚಾಗಿ ಅಳವಡಿಸಿಕೊಳ್ಳಬಹುದು. ತಮ್ಮ ಲಕ್ಷ್ಮಣ ಪಿತೃವಾಕ್ಯ ಪರಿಪಾಲನೆಗಾಗಿ ಅಯೋಧ್ಯೆಯಿಂದ ಹೊರಟವರು ನಾವು. ಪನ್ನೀರ ಅಭಿಷೇಕವನ್ನು ಮಾಡಿ ಮಂಗಲ ಸ್ನಾನವನ್ನು ಮಾಡಿ ಪಟ್ಟಾಭಿಷೇಕವನ್ನೇರು ರಾಮ ಅಂತ ಹಿರಿಯರು ಸುಮಂತ್ರರು ಹಾರೈಸಿದ್ದರು. ವಸಿಷ್ಠರಿಂದ ಆಶೀರ್ವಾದವಾದರು. ತಂದೆಯಾದ ದಶರಥ ಚಕ್ರವರ್ತಿಗಳು ಮಾತೆ ಕೈಕಿಗೆಗಿತ್ತ ಮಾತನ್ನು ಉಳಿಸುವ ಅನಿವಾರ್ಯತೆಯಿಂದ ತಂದೆಯಾದ ದಶರಥ ಚಕ್ರವರ್ತಿ ಪ್ರಮಾದಕ್ಕೆ ಆಡಿದಂತಹ ಮಾತನ್ನು ಪ್ರಮಾಣವಾಗಿ ಸ್ವೀಕರಿಸಿದಂತಹ ನಾನು 14 ವರ್ಷ ವನವಾಸವನ್ನು ಸ್ವೀಕರಿಸಿದೆ. ತಂದೆಯವರ ಮೌನ ಸಮ್ಮತಿಯನ್ನು ಪಡೆದು ಛಾಯಾನುವರ್ತಿಯಾದ ಮಡದಿಯಾದ ಸೀತೆ ಹಾಗೆಯೇ ಸಹೋದರನಾದ ನಿನ್ನ ಜೊತೆ ಗಂಗಾ ನದಿಯನ್ನು ಉತ್ತರಿಸಿ ಚಿತ್ರಕೂಟವನ್ನು ಸೇರಿದೆವು. ಮಾವನ ಮನೆಯಲ್ಲಿದ್ದ ಭರತ ವಿಚಾರವನ್ನು ತಿಳಿದು ನನ್ನನ್ನು ಅಯೋಧ್ಯೆಗೆ ಕರೆದೊಯ್ಯುವುದಕ್ಕಾಗಿ ಈ ಎಲ್ಲ ಘಟನೆಗೆ ಸಾಕ್ಷಿಯಾದ ಕೈಕಾಮಾತೆಯವರ ಸಹಿತವಾಗಿ ಸಮಗ್ರ ಅಯೋಧ್ಯೆಯೇ ಬಂದರೂ ಕೂಡ ಇಕ್ಷ್ವಾಕು ವಂಶದಲ್ಲಿ ಹುಟ್ಟಿದ ನಾವು ಧರ್ಮವನ್ನು ಹಾಗೆ ಆದರ್ಶವನ್ನು ಪರಿಪಾಲಿಸಬೇಕಾದ ಅನಿವಾರ್ಯತೆ ಇದ್ದುದರಿಂದಲೂ ಧರ್ಮೋ ಹಿ ಪರಮೋಲೋಕೆ ಧರ್ಮೇ ಸತ್ಯ ಪ್ರತಿಷ್ಠಿತ ಎಂಬ ಹಿರಿಯರ ಆರ್ಯೋಕ್ತಿಯನ್ನು ಅನುಸರಿಸಿ ತಮ್ಮನ ಮಾತನ್ನು ನಯವಾಗಿ ನಿರಾಕರಿಸಿ ಅವನಿತ್ತ ರಾಜ್ಯವನ್ನು ಅವನಿಗೇ ಮರಳಿಸಿ 14 ವರ್ಷದ ಮರಳಿ ಬರ್ತೇನೆ ಎಂಬುದಾಗಿ ಅವನನ್ನು ಸಾಂತ್ವನಗೊಳಿಸಿದೆವು. ಆಮೇಲೆ ಕೆಲವು ಸಮಯ ಭಾರದ್ವಾಜರ ಆಶ್ರಮದಲ್ಲಿ ಆತಿಥ್ಯವನ್ನು ಸ್ವೀಕರಿಸಿ ಅವರಿಂದಲೇ ನಿರ್ದೇಶಿತವಾಗಿ ಅವರಿತ್ತ ದಿವ್ಯಾಸ್ತ್ರವನ್ನು ಸಂಗ್ರಹಿಸಿ ಶರವಂಗರನ್ನು ದರ್ಶಿಸಿ ಪಂಚವಟಿ ಎಂಬ ಸ್ಥಳವನ್ನು ಸೇರಿದ್ದೇವೆ. ಹಣೆಯ ಬರಹವನ್ನು ಮೀರುವುದಕ್ಕೆ ಯಾರಿಗೂ ಸಾಧ್ಯ ಇಲ್ಲ ಎಂಬುದರ ಜೊತೆಗೆ ದೈವ ನಿಯಮವನ್ನು ಈ ಜಗತ್ತಿನಲ್ಲಿ ಪ್ರತಿಯೊಬ್ಬನೂ ಪಾಲಿಸಬೇಕು ಎಂಬುದಕ್ಕೆ ನನ್ನ ಜೀವನವೇ ಸಾಕ್ಷಿಯಾಗಿರಬೇಕು. ನಮ್ಮ ಹಿರಿಯರಾದ ದಂಡಕ ಆಡಿದಂತಹ ಈ ದಂಡಕಾರಣ್ಯ, ಜೊತೆಯಲ್ಲಿರುವಂತಹ ಸನಿಹದಲ್ಲಿರುವ ಪಂಚವಟಿ, ನಿರ್ಮಲವಾದಂತಹ ಗೋದಾವರಿ ನದಿ ತುಂಬಿ ಹರಿಯುತ್ತಾ ಇರುವ ಪ್ರದೇಶ, ಈ ಪ್ರದೇಶವನ್ನು ನಾನು ಸೇರಬೇಕಾದುದು ವಿಧಿಯ ಸಂಕಲ್ಪ ಇರಬೇಕು. ದಂಡಕನಿಂದ ಆಳಲ್ಪಟ್ಟು ಶಾಪಗ್ರಸ್ತನಾದ ದಂಡಕನಿಂದ ಆಳಲ್ಪಡುವ ಪ್ರದೇಶ ಶುಕ್ರದ ಶಾಪದಿಂದ ನಾಶವಾದಾಗ ಬಹುಶಃ ಸೂರ್ಯವಂಶರ ಆಳ್ವಿಕೆ ಇಲ್ಲಿ ಕುಂಠಿತಗೊಂಡಿರಬೇಕು. ಇದು ಪ್ರವರ್ಧಮಾನಕ್ಕೆ ಬರಬೇಕೋ ಅಥವಾ ಇನ್ಯಾವ ಘಟನೆ ನೆರವೇರಬೇಕೋ ಎಂಬ ಸೂಚನೆ ಎಂಬಂತೆ ಭರದ್ವಾಜರು ನಿರ್ದೇಶಿಸಿ ಪಂಚವಟಿಯನ್ನು ನಾವು ಆಶ್ರಯಿಸಿದ್ದೇವೆ. 5 ಆಲದ ಮರಗಳಿಂದ ಶೋಭಿಸುವ ಈ ಪವಿತ್ರ ತಾಣದಲ್ಲಿ ನಾವು ಇನ್ನು ಮುಂದೆ ವಾಸಿಸಬೇಕಾಗುತ್ತದೆ. ರಘುವಂಶೀಯರಾದಂಥ ನಾವು ಮೌಲ್ಯವನ್ನು ಮರೆತವರಲ್ಲ. ಧರ್ಮ, ಸತ್ಯ, ನ್ಯಾಯ ಕ್ಷತ್ರಿಯರಾದ ನಮ್ಮ ಆದ್ಯ ಕರ್ತವ್ಯವಾಗಿದೆ. ಯಾವ ನಮ್ಮ ವಂಶದ ಹಿರಿಯನಾದಂತಹ ಇಕ್ಷ್ವಾಕು ಚಕ್ರವರ್ತಿ ನವಖಂಡಗಳನ್ನು ತನ್ನ ಸಾಮರ್ಥ್ಯದಿಂದ ಸ್ಥಾಪಿಸಿ ಪವಿತ್ರ ಆದರ್ಶ ಪುರುಷ ಎನಿಸಿದನು, ಯಾವ ಭಗವಾನ್ ಕರ್ಮಸಾಕ್ಷಿಯಾದ ಸೂರ್ಯನಾರಾಯಣನಿಂದ ಪ್ರವರ್ಧಮಾನವಾದ ನಮ್ಮ ವಂಶ ಅನೇಕ ಹಿರಿಯರ ವಂಶಾನುವಾಹಿಗಳಿಂದ ಸಮೃದ್ಧವಾಯಿತು. ಅಂಥ ಧೀಮಂತವೂ ಭವ್ಯವಾದ ವಂಶದಲ್ಲಿ ಹುಟ್ಟಿಕೊಂಡ ನಾವು
ನಾಡ ವೈಭೋಗ ಬಂದು ತೊರೆದು ಈ ಕಾಡಿನಲ್ಲಿ ಇಲ್ಲಿನವರಂತೆ ವಾಸಿಸುವುದು ಅನಿವಾರ್ಯವೂ ಆಗುತ್ತದೆ, ಸಮಂಜಸವೂ ಆಗುತ್ತದೆ. ಆದ್ದರಿಂದ ತಮ್ಮ ಲಕ್ಷ್ಮಣ, ನಾವು ಇಲ್ಲಿ ನೆಲೆಸುವುದಕ್ಕೆ ನಾಡಾದಿರೇನು ಕಾಡಾದಿರೇನು ಮನೆ ಎಂಬುದು ಅಗತ್ಯ ಅಲ್ವೇ? ನೂತನವಾದ ಪರ್ಣಶಾಲೆಯನ್ನು ನಿನ್ನಲ್ಲಿ ರಚಿಸುವುದಕ್ಕೆ ನಿರ್ದೇಶಿಸಿ